ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಣ್ಣೂರು ಅಂದ್ರೆ ಕಣ್ಣೂರು ಗಂಡ ಬೇರುಂಡ ಪಕ್ಷಿಗಳ ತವರೂರಾಗಿದ್ದಂತ ದೊಡ್ಡ ದೊಡ್ಡ ಊರು. ಕಣ್ಣಮ್ಮ ದೇವಿಯ ತವರೂರು. ಮಹಾಶಕ್ತಿ ದೇವತೆ ಕಣ್ಣಮ್ಮ ಇರುವ ಊರು. ಎಕ್ಸ್ಕ್ಯೂಸ್ ಮೀ, ಅಲ್ಲ ನೀವು ಏನ್ ಮಾತಾಡ್ತಿದ್ದೀರಾ? ನಾವ್ಯಾಕೆ ಇಲ್ಲಿದ್ದೀವಿ? ಏನಾದ್ರೂ ಮಾತಾಡಿ. ಅಲ್ಲ ನಮ್ಗೊಂದ್ಲ ನಮ್ಗೆ, ಇವ್ರು ನೋಡಿದ್ರೆ ಕಣ್ಣೂರು ಹೆಣ್ಣೂರು ಅಂತ ಏನೇನೋ ಮಾತಾಡ್ತಿದ್ದಾರೆ. ನೋಡಿ, ಇವ್ರ ಮಾತೆಲ್ಲ ಕೇಳಿ ನನಗೂ ತಲೆ ಕೆಟ್ಟೋಗಿದೆ. ಇವ್ರು ಹೇಳೋದೆಲ್ಲ ಕೇಳಿಸ್ಕೊಂಡ್ರೆ ನನಗೂ ಯಾಕೋ ಒಂಥರ ಭಯ ಆಗ್ತದೆ. ನೋಡಿ, ಇಲ್ಲಿ ನಾನು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವ್ಯಾರು? ಇಲ್ಲಿ ಸುತ್ತಮುತ್ತ ಏನ್ ನಡೀತಾ ಇದೆ? ಏನೋ ಗೊಂದಲ. ನನ್ನ ಕಣ್ಮುಚ್ಚಿದ್ರೆ ಕಣ್ಣೆದ್ರಿಗೆ ಯಾರ್ಯಾರೋ ಬರ್ತಾ ಇದಾರೆ. ಏನೇನೋ ನಡೀತಾ ಇದೆ, ಒಂಥರ ಎಲ್ಲ ಮುಸ್ಕಾಗಿ ನಡೀತಾ ಇದೆ. ಇವ್ರನ್ನ ನಾನು ಎಲ್ಲೋ ನೋಡಿದೀನಿ ಅಂತ ಅನಿಸ್ತಾ ಇದೆ. ಅದ್ರ ನಿಜವಾಗ್ಲೂ ನೀವು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ವೆರಿ ಸಾರಿ. ನನಗೂ ಹಾಗೆ ಅನಿಸ್ತಿದೆ. ಇವ್ರನ್ನ ನೋಡ್ತಿದ್ರೆ ಇವ್ರನ್ನ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇವ್ರು ನನಗೆ ತುಂಬ ಬೇಕಾದವರು ಅಂತ ಅನ್ನಿಸ್ತಿದೆ. ಆದರೆ ಇವ್ರು ಯಾರು ಅಂತ ಅರ್ಥ ಆಗ್ತಿಲ್ಲ. ನೋಡಿ ಗುರುಗಳೇ, ಇವರಿಬ್ರು ಒಂದೇ ತರ ಮಾತಾಡ್ತಾ ಇದ್ದಾರೆ. ಇವರಿಬ್ರಲ್ಲಿ ಆದಿಶೇಷ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇವರಿಬ್ರು ಏನ್ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೆ ಇವರಿಬ್ರು ಮಾತಲ್ಲಿ ಏನೋ ಸತ್ಯ ಇದೆ ಅಂತ ನನಗೆ ಅನ್ನಿಸ್ತಿದೆ. ದಯವಿಟ್ಟು ಇದಕ್ಕೇನಾದ್ರು ಪರಿಹಾರ ಇದ್ರೆ ಹೇಳಿ ಸ್ವಾಮಿಗಳೇ. ಹೇಳಿದ್ದೀನಲ್ಲ ಶಿವಾನಿ, ಪರಿಹಾರವಿರುವುದು ಪೂರ್ವ ದಿಕ್ಕಿನಲ್ಲಿರುವ ಕಣ್ಣೂರಿನಲ್ಲಿ. ಅಲ್ಲ, ಕಣ್ಣೂರಲ್ಲಿ ಇವರಿಬ್ರಿಗೂ ಆಗಿರೋ ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟಕ್ಕೂ ಕಣ್ಣೂರಿಗೂ ನಾಗಗಳಿಗೂ ಇರೋ ಸಂಬಂಧ ಆದ್ರೂ ಏನು? ಕಣ್ಣೂರಿನಲ್ಲಿರುವ ಕಣ್ಣಮ್ಮ ದೇವಿಗೂ ನಾಗಲೋಕಕ್ಕೂ ಅವಿನಾಭಾವ ಸಂಬಂಧವಿದೆ. ದಕ್ಷ ಯಜ್ಞದಲ್ಲಿ ಸತಿಯ ಕಳೇಬರವನ್ನು ಹೊತ್ತು ಶಿವ ರುದ್ರ ತಾಂಡವ ಆಡುವ ಹೊತ್ತಿನಲ್ಲಿ ಆ ಮಹಾವಿಷ್ಣು ಸತಿದೇವಿಯ ದೇಹವನ್ನು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಛಿದ್ರಗೊಳಿಸುತ್ತಾನೆ. ಆ ದೇಹದ ತುಂಡುಗಳು ಒಂದೊಂದು ಭಾಗಗಳಲ್ಲಿ ಹೋಗಿ ಬೀಳುತ್ತವೆ. ಆ ಭಾಗಗಳು ಬಿದ್ದಂತಹ ಜಾಗಗಳು ಇಂದು ಮಹಾ ಪುಣ್ಯ ಕ್ಷೇತ್ರಗಳಾಗಿವೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.